ಜಾತಿ ಗಣತಿ ವರದಿಯನ್ನ ತಡ ಯಾಕೆ ಮಾಡಲಾಗ್ತಾ ಇದೆ? ರಾಜ್ಯ ಕೈ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಕೂಡಲೇ ಸಚಿವ ಸಂಪುಟ ಸಭೆಯನ್ನ ಕರೀರಿ, ಸಭೆಯನ್ನ ಕರೆದು ನಿರ್ಧಾರವನ್ನ ಮಾಡಿ ಅಂತ ಹೇಳಿ ತಾಕೀತನ್ನ ಮಾಡ್ತಾ ಇದೆ ಹೈಕಮಾಂಡ್. ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆಗೆ ವಿಶೇಷ ಸಂಪುಟ ಸಭೆಯನ್ನ ನಡೆಸಿ ಇದೇ ತಿಂಗಳ 12ಕ್ಕೆ ಸಚಿವ ಸಂಪುಟ ವಿಶೇಷ ಸಭೆ ಕೂಡ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಹೈಕಮಾಂಡ್ ಒಂದ್ ಕಡೆ ಗರಂ ಆಗಿದೆ. ಜಾತಿ ಗಣತಿ ವರದಿಯನ್ನ ಯಾಕೆ ತಡ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಜಾತಿ ಗಣತಿಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸ್ವಪಕ್ಷದಲ್ಲಿ ಇರುವಂತಹ ನಾಯಕರೇ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಹೈಕಮಾಂಡ್ ನಾಯಕರಿಗೆ ಗೊತ್ತಿಲ್ವಾ ಅಂತ ಹೇಳಿ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ರಾಜ್ಯ ಕೈ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಕೂಡಲೇ ಸಚಿವ ಸಂಪುಟ ಸಭೆಯನ್ನ ಕರೀರಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇದೇ ತಿಂಗಳು 12ರಂದು ಅಂದ್ರೆ ಗುರುವಾರ ಸಚಿವ ಸಂಪುಟ ವಿಶೇಷ ಸಭೆ ಕೂಡ ನಡೀಲಿಕ್ಕಿದೆ. ರಾಜ್ಯ ಕೈ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಯಾಕೆ ಸಚಿವ ಸಂಪುಟ ಸಭೆಯನ್ನ ಮಾಡ್ತಾ ಇಲ್ಲ ನೀವು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಪ್ರಶ್ನೆ ಮಾಡಿದ ಹೈಕಮಾಂಡ್. ಇದೀಗ ಎಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗರಂ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಮೇಜರ್ ಸರ್ಜರಿ ಮಾಡೋದಕ್ಕೆ ತಯಾರಿ ಕೂಡ ಒಂದು ಕಡೆ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗಿದೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ದುರಂತಕ್ಕೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಒಂದಷ್ಟು ವರದಿಯನ್ನು ಕೂಡ ತರಿಸ್ಕೊಂಡು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಇದರ ಜೊತೆಗೆ ಇದೀಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ಗರಂ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಕೂಡಲೇ ಸಚಿವ ಸಂಪುಟ ಸಭೆ ಕರೀರಿ, ಸಭೆ ಕರೆದು ಮಾತುಕತೆಯನ್ನ ಆಡಿ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಯಾರ್ಯಾರಿಗೆ ಈ ಜಾತಿ ಗಣತಿ ವರದಿ ಬಗ್ಗೆ ಅಸಮಾಧಾನ ಇದೆ ಅವರು ಪತ್ರದ ಮೂಲಕ ತಿಳಿಸಿ ಅಂತ ಹೇಳಿ. ಒಬ್ಬೊಬ್ಬರೂ ಕೂಡ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ಹೇಳಿ ಪತ್ರವನ್ನ ಕೊಡಿ, ಅದನ್ನ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತೀವಿ ಅಂತ ಕೂಡ ಹೇಳಿದ್ರು. ಈಗಾಗಲೇ ಲಿಂಗಾಯತ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಕ್ಕಲಿಗ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಭೆ ಕರೆದ್ರೂ ಕೂಡ ಒಮ್ಮತವಾಗಿ ನಡೆಯುತ್ತೆ ಅನ್ನೋದು ಬಹುತೇಕ ಡೌಟ್. ಮತ್ತೊಮ್ಮೆ ಕೂಡ ಈ ಜಾತಿ ಗಣತಿ ವರದಿಯನ್ನ ತಯಾರು ಮಾಡಿ ಅಂತ ಹೇಳಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಏನಾಗತ್ತೆ, ಏನು ಮಾಡ್ತಾರೆ? ಈ 12ನೇ ತಾರೀಕು ನಡೆಯುವಂತಹ ಸಚಿವ ಸಂಪುಟ ಸಭೆಯ ಹೈಲೈಟ್ಸ್ಗಳೇನು? ಯಾರೆಲ್ಲ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಯಾರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ.